ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹೆವಿ ಕ್ರೆಡಿಟ್. ಫ್ರೆಂಡ್ಸ್, ಕನ್ನಡದಲ್ಲಿ ಒಂದು ಗಾದೆ ಇದೆ, ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಅದೇನೆಂದರೆ, ನಾಯಿ ಬಾಲ ಡೊಂಕು. ಅಂದರೆ ಈ ನಾಯಿ ಬಾಲಕ್ಕೆ ನೀವು ಸಣ್ಣ ಕಲ್ಲಾದರೂ ಕಟ್ಟಿ, ದೊಡ್ಡ ಸೈಜ್ ಕಲ್ಲಾದರೂ ಕಟ್ಟಿ, ಅದು ತೆಗೆದ್ರ ಮೇಲೆ ಮತ್ತೆ ನಾಯಿ ಬಾಲ ಸೇಮ್ ಮೊದಲೇ ಹೇಗಿರುತ್ತೋ ಅದೇ ಥರ ಡೊಂಕಾಗೇ ಇರುತ್ತೆ. ಸೊ ಈ ಪ್ಲಾಟ್ಫಾರ್ಮ್ಗೂ ಕೂಡ ಈ ಒಂದು ಮಾತು ಅನ್ವಯ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಈ ಪ್ಲಾಟ್ಫಾರ್ಮ್ ಮೊದಲು ಟ್ರೆಜರ್ NFT ಅಂತ ಇದ್ದಾಗ ಎಲ್ಲರೂ ನಂಬಿ ಅದನ್ನು ಜಾಯಿನ್ ಮಾಡ್ಕೊಂಡ್ವಿ, ಟೀಮ್ ಕ್ರಿಯೇಟ್ ಮಾಡಿದ್ವಿ, ಎಲ್ಲ ರೀತಿ ಡಿಪಾಸಿಟ್ ಮಾಡಿದ್ವಿ. ಆಮೇಲೆ ಸಡನ್ ಆಗಿ ಇವ್ರು ಏನು ಮಾಡಿದ್ದಾರೆ, ಲಾಸ್ಟ್ ಇಯರಲ್ಲಿ ಯಾವುದೋ ಟೆಕ್ನಿಕಲ್ ಎರರು, ಸಿಸ್ಟಮ್ ಅಪ್ಡೇಟು, ಏನೋ ಮಣ್ಣಂಗಟ್ಟಿ ಅಂತ ಹೇಳಿ ಅದನ್ನು ಸ್ಟಾಪ್ ಮಾಡಿದ್ರು. ಆಲ್ಮೋಸ್ಟ್ ಒಂದು 8-9 ತಿಂಗಳಾದ್ರ ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಸ್ಟಾರ್ಟ್ ಮಾಡಿದಾಗ ಈ ಸರಿ ಜನಕ್ಕೆ ಏನು ಅನಿಸ್ತಿದೆ ಅಂದರೆ, ಇನ್ಕ್ಲೂಡಿಂಗ್ ಮೀ ಆಲ್ಸೋ, ಇಷ್ಟು ದಿನ ಗ್ಯಾಪ್ ಕೊಟ್ಟು ಇವಾಗ ಬಂದಿದ್ದಾನೆ, ಅಟ್ಲೀಸ್ಟ್ ಒಂದು 3-4 ತಿಂಗಳಾದರೂ ಇದ್ರೂ ನಮ್ದು ಹಳೆ ಒಂದು ಲಾಕ್ಡ್ ಏನು ಬ್ಯಾಲೆನ್ಸ್ ಆಗಿರುತ್ತಲ್ಲ, ಆ ಬ್ಯಾಲೆನ್ಸ್ನೆಲ್ಲ ವಾಪಸ್ ತಕ್ಕೊಂಬಿಡೋಣ ಹಿಂಗಾದ್ರೂ ಮಾಡಿ ಅಂತ ಪ್ಲ್ಯಾನ್ ಮಾಡಿದರು. ಜಾಯ್ನ್ ಆಗಿ ಮತ್ತೆ ಟೀಮ್ ಕ್ರಿಯೇಟ್ ಮಾಡಿ ಡಿಪಾಸಿಟ್ ಮಾಡಿ ಸ್ವಲ್ಪ ದಿನ ರಿಸರ್ವೇಷನ್ ಮಾಡ್ತಿದ್ದಂಗೆ ಇದ್ರ ಬಾಲ ಮತ್ತೆ ಡೊಂಕಾಗಿದೆ. ಸೊ ಇವನು ಮತ್ತೆ ಅದೇ ಅವನು ಬುದ್ಧಿ ಒಂದು ತೋರಿಸಿದ್ದಾನೆ. ಏನಂದರೆ, ಮತ್ತೆ ಇವಾಗ ಸಡನ್ನಾಗಿ ನೋಡಿ ಈ ಥರ ಸಿಸ್ಟಮ್ ನೋಟಿಸ್ ಅಂತ ಕಳಿಸಿ $60 ಡಿಪಾಸಿಟ್ ಮಾಡಿದ್ರೆ ಮಾತ್ರ ನಿಮ್ಮ ಅಕೌಂಟು ನಾರ್ಮಲ್ ಆಗಿ ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದಾನೆ. ಸೊ ಇದಕ್ಕಿಂತ ಮುಂಚೆ ವಿತ್ಡ್ರಾವಲ್ ಎಲ್ಲ ಬೇಕು ಅಂತಂದರೆ ಹಳೆ ನಿಮ್ಮ ಒಂದು ಬ್ಯಾಲೆನ್ಸ್ ಏನಿತ್ತಲ್ಲ ಅದರದ್ದು ನಿಮಗೆ ಇಂಟ್ರೆಸ್ಟ್ ಏನಾದರೂ ಬೇಕಂದರೆ ಆ ಅಕೌಂಟನ್ನು ಆ್ಯಕ್ಟಿವ್ ಮಾಡ್ಕೋಬೇಕಾಗಿತ್ತು. ಅದಕ್ಕೂ ಕೂಡ $60 ಇನ್ವೆಸ್ಟ್ ಮಾಡಬೇಕಾಗಿತ್ತು. ಅದ್ರ ಜೊತೆಗೆ ಡೈಲಿ ರಿಸರ್ವೇಷನ್ ಟಾಸ್ಕ್ನ ಮಾಡಬೇಕಂದ್ರೂ ಕೂಡ ಅಟ್ಲೀಸ್ಟ್ $50 ನಾವಲ್ಲಿ ಡಿಪಾಸಿಟ್ ಮಾಡಬೇಕಾಗಿತ್ತು. ಇವಾಗ ಈ ಥರ ಒಂದು ಪ್ರಾಬ್ಲಮ್ನ ಶುರು ಮಾಡಿದ್ದಾನೆ. ಇದ್ರ ಜೊತೆಗೆ ಈ ಟೋಕನ್ ಏನೋ ಲಿಸ್ಟಿಂಗ್ ಆಗುತ್ತೆ, ನಾಸ್ಡಾಕಲ್ಲಿ ಲಿಸ್ಟಿಂಗ್ ಆಗುತ್ತೆ, ಅದು ಇದು ಅಂತ ಎಲ್ಲ ಬರೀ ಒಂದು ಅದಕ್ಕೆ ಯಾವುದೇ ರೀತಿ ಪ್ರೂಫೇ ಇಲ್ಲ. ಯಾವ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಇಲ್ಲ, ಟ್ವಿಟ್ಟರಲ್ಲಿಲ್ಲ, ಅವ್ರದ್ದು ಅಫಿಷಿಯಲ್ ಒಂದು ಚಾನಲ್ ಇಲ್ಲ, ಯಾವುದ್ರಲ್ಲೂ ಪ್ರೂಫೇ ಇಲ್ಲ, ಅದ್ರ ಬಗ್ಗೆ ಒಂದು ಸೋರ್ಸೇ ಇಲ್ಲ ಸ್ನೇಹಿತರೆ. ಈ ಒಂದು ಇವನು ಹೇಳಿರೋ ಲಿಸ್ಟಿಂಗ್ದು ನಾಸ್ಡಾಕಲ್ಲಿ ಲಿಸ್ಟಿಂಗ್ ಆಗಿರೋದು, ಜೊತೆಗೆ ಬ್ಲಾಕ್ ರಾಕ್ ಅನ್ನೋ ಸಂಸ್ಥೆ ಜೊತೆಗೆ ಇವರು ಸಹಯೋಗ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಯಾವುದೇ ರೀತಿ ಪುರಾವೆಗಳಿಲ್ಲ. ಆದರೂ ಕೆಲವು ಲೀಡರ್ಗಳು ಅವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ, ಪಾಪ ಹೊಸದಾಗಿ ಜಾಯ್ನ್ ಅವ್ರಿಗೆಲ್ಲರಿಗೂ ಆಸೆ ತೋರಿಸಿ ಬೇಗ ಕಡಿಮೆ ಡಿಪಾಸಿಟ್ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಒಂದು ತಿಂಗಳಲ್ಲಿ ವಾಪಸ್ ತಕ್ಕೋಬೋದು ಅಂತ ಹೊಸದಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಇದನ್ನು ಪಾಸಿಟಿವ್ ಆಗಿ ಹೇಳಿದ್ದೆ, ಯಾಕೆಂದರೆ ಒಂದು ಲಾಸ್ಟಿಗೆ ಒಂದು ಫೇತ್ ಒಂದಿತ್ತು ನನಗೆ, ಬರ್ಬೋದು ಈ ಸರಿನಾದರೂ ಅಂತ. ಆದರೆ ಇದು ನಾಯಿ, ಇದ್ರ ಬಾಲ ಯಾವಾಗಲೂ ಡೊಂಕೆ ಇದು ಅಂತ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ನಾನು ಇನ್ನು ಮುಂದೆ ಇದ್ರ ಬಗ್ಗೆ ಒಂದು ಪಾಸಿಟಿವ್ ಆಗಿ ಯಾವುದೇ ನಾನು ಹೇಳಕ್ಕೆ ಹೋಗಲ್ಲ ಸ್ನೇಹಿತರೆ. ಇನ್ನು ಯಾವುದೇ ಪ್ಲ್ಯಾನ್ ನಾನು ಮಾಡಿದ್ರು ಕೂಡ ಇದರಲ್ಲಿ ಫೇಕ್ ಆಗಿರೋ ಒಂದು ಏನಿದೆ ಅದನ್ನು ಮಾತ್ರ ನಾನು ಇದರಲ್ಲಿ ಒಂದು ಹೈಲೈಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯಾವುದೇ ರೀತಿ ಜಾಯ್ನ್ ಆಗಿ ಅಂತ ನಾನು ಒಂದು ಪ್ರಚೋದನೆ ಕೊಡೋದಿಲ್ಲ, ಜಾಯ್ನ್ ಆಗಬಾರ್ದು. ಈ ಥರಕ್ಕೆಲ್ಲ ಯಾಕೆ ನೀವು ಜಾಯ್ನ್ ಆಗಿ ಮೋಸ ಆಗ್ತಾರೆ ಅನ್ನೋ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರನೇ ನಾನು ಇನ್ನು ಮುಂದೆ ವೀಡಿಯೋಗಳು ಮಾಡ್ತೀನಿ. ಸೊ ಈ ಒಂದು ನೋವಾ NFT ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಜಾಯ್ನ್ ಆಗಬೇಡಿ. ನಿಮ್ಮ ಹಳೆ ಸೀನಿಯರ್ಸ್ ಯಾರಾದರೂ ಇದ್ರೂ ಕೂಡ ಅವ್ರು ನಿಮಗೆ ಪ್ರೆಷರ್ ಹಾಕಿ ವಿಡ್ರಾವಲ್ ಎಲ್ಲ ಸಿಗುತ್ತೆ ಅಂತ ಏನಾದ್ರು ಹೇಳ್ತಾ ಇದ್ರು ಕೂಡ ಅವ್ರ ಮಾತು ಯಾವುದೇ ಕಾರಣಕ್ಕೂ ನಂಬಬೇಡಿ. ಈ ಒಂದು ನೋವಾ NFT ಅನ್ನೋದು ಅದು ಆಲ್ರೆಡಿ ಈ ಹೆಸರು ಬರೋಕ್ಕಿಂತ ಮುಂಚೆ 3-4 ಹೆಸರು ಚೇಂಜ್ ಆಗೇ ಬಂದಿರೋದು. ಮೊದಲು ಟ್ರೆಜರ್ NFT ಅಂತ ಇತ್ತು, ನಂತರ ಟ್ರೆಜರ್ ಫನ್ ಅಂತ ಆಯಿತು, ಆಮೇಲೆ ಮ್ಯಾಜಿಕ್ NFT ಅಂತ ಆಯಿತು. ಸೊ ಈ ಥರ ಸುಮಾರು ರೀತಿ ಒಂದು ಪ್ಲಾಟ್ಫಾರ್ಮ್ಗಳ ಹೆಸರು ಚೇಂಜ್ ಮಾಡಿಕೊಂಡು ಎಲ್ಲ ಜನರಿಗೂ ಮೋಸ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಸೊ ಈ ಸಿಸ್ಟಮ್ ಏನು ಮಾಡ್ತಾ ಇದೆ ಅಂದರೆ, ಆಲ್ರೆಡಿ ದೊಡ್ಡ ದೊಡ್ಡ ಲೀಡರ್ಗಳೇನು ಇರ್ತಾರಲ್ಲ ನಾರ್ತ್ ಸೈಡ್ ಅವರೆಲ್ಲ, ಅವ್ರಿಗೆಲ್ಲರಿಗೂ ಮೊದಲೇ ಒಂದು ಹಣ ಒಂದು ಕೊಟ್ಟು ಅವ್ರನ್ನ ಅವ್ರ ಕಡೆಗೆ ಎಳ್ಕೊಂಡು, ಜೊತೆಗೆ ಕೆಲವು ಅಮಾಯಕರನ್ನೆಲ್ಲರನ್ನೂ ಈ ಒಂದು ಬಲೆಗೆ ಬೀಳೋ ಥರ ಈ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇವರು ಒಂದು ಕಮ್ಯುನಿಟಿಲಿ ತೋರಿಸೋ ಫೋಟೋಗಳು ಆಮೇಲೆ ವಿಡಿಯೋಗಳು ಪ್ರತಿಯೊಂದು ಫೇಕ್ ಆಗಿದೆ ಸ್ನೇಹಿತರೆ. ಅದರಲ್ಲಿ ಯಾವುದೇ ರೀತಿಯ ಒಂದು ಪುರಾವೆ ಇಲ್ಲ. ಅದು ಯಾವಾಗಲೂ ನಡೆದೋಗಿರೋ ಒಂದು ಫೋಟೋಗಳನ್ನೆಲ್ಲ, ಹಳೆ ಫೋಟೋಗಳನ್ನೆಲ್ಲ ಇವರು ಇವಾಗ ಒಂದು ಪ್ರದರ್ಶನ ಇಟ್ಟು ಎಲ್ರಿಗೂ ಮತ್ತೆ ಮಂಗ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಮತ್ತೆ ಹೊಸದಾಗಿ ಈ ಒಂದು ಆ್ಯಪ್ಗೆ ಮಾತ್ರ ಡಿಪಾಸಿಟ್ ಮಾಡೋಕ್ಕೆ ಹೋಗ್ಬೇಡಿ. ಸಪೋಸ್ ನಿಮ್ಮ ಲೀಡರ್ಗಳು ಯಾರಾದರೂ ಹೇಳ್ತಾ ಇದ್ರೂ, ನಿಮಗೆ ಡಿಪಾಸಿಟ್ ಮಾಡೋದಕ್ಕೆ ಪ್ರೆಷರ್ ಆಗ್ತಾಯಿದ್ರು, ಅವ್ರಿಗೆ ಕೇಳಿ ಯಾವ ರೀತಿ ಒಂದು ಪ್ರೂಫ್ ಇದೆ, ಈ ಒಂದು ಸಿಸ್ಟಮು ಲಿಸ್ಟಿಂಗ್ ಆಗೋದಾಗಲಿ, ನಾಸ್ಡಾಕ್ ಹೋಗಿರೋದಾಗಲಿ, ಇದ್ರ ಆಫೀಸ್ ಆಗಲಿ, ಏನೇನು ಡಾಕ್ಯುಮೆಂಟ್ಸ್ ಏನೂ ಇಲ್ಲ ಸ್ನೇಹಿತರೆ ಇದ್ರದ್ದು. ಆದರೂ ಕೂಡ ಅದ್ರ ಮೇಲೆ ಹೋಪ್ ಕಳ್ಕೊತಾ ಇಲ್ಲ, ಬೇಕಂತ ಅವರು ಜನರನ್ನು ಮೋಸ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಸೊ ಇದೆಲ್ಲ ಒಂದು ಬಲೆ ಅಂತ ತಿಳ್ಕೊಂಬಿಡಿ. ದಯವಿಟ್ಟು ಈ ಬಲೆ ಒಳಗಡೆ ನೀವು ಸಿಕ್ಕಾಕೊಳ್ಳೋಕೆ ಹೋಗ್ಬೇಡಿ.
ಸೊ ನೀವೇನಾದರೂ ಬೇರೆ ಯಾವ್ದಾದ್ರು ಪ್ಲ್ಯಾನ್ ಮಾಡ್ತಾ ಇದ್ರೆ, ಇಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ, ನಿಮ್ಮ ಸ್ನೇಹಿತರು ಯಾವುದಾದ್ರೂ ಮಾಡ್ತಾ ಇದ್ರೆ, ದಯವಿಟ್ಟು ಅದ್ರ ಹೆಸರನ್ನ, ಲಿಂಕ್ನ ನನಗೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದನ್ನು ರಿಸರ್ಚ್ ಮಾಡಿ ನನಗೆ ಗೊತ್ತಿರೋ ಮಟ್ಟಿಗೆ ಇದು ನಿಜಾನ ಸುಳ್ಳ ಅಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಈ ಒಂದು ವಿಡಿಯೋ ನೋಡಿದ್ದಕ್ಕೆ.